ಇನ್ನು A1 ಪವಿತ್ರ ಗೌಡ ಸೇರಿ 10 ಮಂದಿ ಜೈಲು ಪಾಲಾಗಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. A1 ಪವಿತ್ರ ಗೌಡ ಸೇರಿದಂತೆ 10 ಜನ ಜೈಲು ಪಾಲಿಸಿದ ಪರಪ್ಪನ ಅಗ್ರಹಾರ. ಆ ಪಶ್ಚಾತ್ತಾಪ ಕಾಡ್ತಾ ಇತ್ತು ಪವಿತ್ರ ಮುಖದಲ್ಲಿ. ಕೋರ್ಟ್ ಆದೇಶವನ್ನು ಕೊಡ್ತು 10 ದಿನಗಳ ಅಂದರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. 10 ಜನ ಆರೋಪಿಗಳು A1 ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, A8 ರವಿಶಂಕರ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಈ ಮೊದಲೇ ಮೂವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಟೋಟಲಿ 17 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಈ 10 ಜನ ಆರೋಪಿಗಳು ಇವರ ವಿಚಾರಣೆ ಬಹುತೇಕವಾಗಿ ಮುಕ್ತಾಯ ಆಗಿದೆ. ತಾರ್ಕಿಕ ಹಂತಕ್ಕೆ ಬಂದಿದೆ. ಇದು ಇವರ ಪಾತ್ರ ಕೂಡ ಈ ಕೊಲೆಯಲ್ಲಿ ಅಷ್ಟೊಂದು ಇಲ್ಲ ಅನ್ನೋದು ಗೊತ್ತಾಗ್ತದೆ. ಅಷ್ಟೊಂದು ಅಂತಂದರೆ ಕೊಲೆ, ಕಿಡ್ನಾಪು ಎಲ್ಲದರಲ್ಲೂ ಇವ್ರ ಪಾತ್ರ ಇದೆ. ಆದರೆ ಈ 4 ಜನ ಇದ್ದಾರಲ್ವಾ, ದರ್ಶನ್ ಆ್ಯಂಡ್ 4 ಜನ ಇದ್ದಾರಲ್ವಾ, ಅವ್ರಿಗಿಂತ ಇವ್ರದ್ದು ಸ್ವಲ್ಪ ಕಡಿಮೆ ಇದೆ. ಈಗ ಜಗ್ಗ ಇದ್ದಾನೆ, ಅನುಕುಮಾರ್ ಇದ್ದಾನೆ, ರವಿ ಇದ್ದಾನೆ. ಈಗ ಅವರ ಪಾತ್ರದ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಈಗ ಮುಂದಿನ ದಿನಗಳಲ್ಲಿ ಶಿಕ್ಷೆ ಪ್ರಮಾಣ ಅವರ ಕೃತ್ಯದ ಮೇಲೆ ಅದು ನಿರ್ಧಾರ ಆಗುತ್ತೆ. ಈಗ ಕೊಲೆ ಮಾಡಿದವನು ಬೇರೆ, ಕಿಡ್ನಾಪ್ ಮಾಡಿದವನು ಬೇರೆ, ಸಾಕ್ಷಿ ನಾಶ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದವನು ಬೇರೆ, ಹಣ ಕೊಟ್ಟಿರೋ ಹಣ ಡೀಲ್ ಮಾಡಿದವನು ಬೇರೆ, ಅದನ್ನು ತಪ್ಪು ನಾನೇ ಮಾಡಿದ್ದು ಅಂತ ಒಪ್ಕೊಳ್ಳೋಕೆ ಬಂದವನು ಬೇರೆ. ಹಾಗಾಗಿ ಇದರ ಪಾತ್ರದ ಬಗ್ಗೆ ಅದು ನಿರ್ಧಾರ ಆಗಬೇಕು. ಹಾಗೇ ಆಗುತ್ತೆ ಅದು. ಹಾಗಾದರೆ ಯಾರ್ಯಾರು ಇವರು 10 ಜನ ನೋಡ್ತಾ ಹೋಗೋಣ. ಆರೋಪಿ 1 ಪವಿತ್ರ ಗೌಡ, ಆರೋಪಿ 3 ಪುಟ್ಟಸ್ವಾಮಿ ಅಲಿಯಾಸ್ ಪವನ್, ದರ್ಶನ್ ಬಂಟ ಇವನು. ಆರೋಪಿ ನಂಬರ್ 4 ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನ ಸಂಘದ ಅಧ್ಯಕ್ಷ, ಕಿಡ್ನಾಪ್ ರೂವಾರಿ ಇವನೇ. ಆರೋಪಿ ನಂಬರ್ 1 ಪವಿತ್ರ ಗೌಡ, ಈ ಇಡೀ ಪ್ರಕರಣದ ಡೈರೆಕ್ಟರ್ ಇವರು, ನಿರ್ದೇಶಕಿ. ಆರೋಪಿ ನಂಬರ್ 4 ರಾಘವೇಂದ್ರ ಅಲಿಯಾಸ್ ರಾಘು, ಇವನು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ, ಚಿತ್ರದುರ್ಗ. ಇವನ ಮೂಲಕವೇ ಕಿಡ್ನಾಪ್ ಮಾಡಿಸಿದ್ದು. ಇನ್ನು ಪುಟ್ಟಸ್ವಾಮಿ ಅಲಿಯಾಸ್ ಪವನ್, ಇವನು ದರ್ಶನ್ ಅವರ ಬಂಟ. ಆರೋಪಿ ನಂಬರ್ 5 ನಂದೀಶ್, ದರ್ಶನ್ ಅವರ ಮನೆಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರ. ಆರೋಪಿ ನಂಬರ್ 6 ಜಗದೀಶ್, ಚಿತ್ರದುರ್ಗದ ದರ್ಶನ್ ಅಭಿಮಾನಿ. ಆರೋಪಿ ನಂಬರ್ 7 ಅನುಕುಮಾರ್, ಇವನು ದರ್ಶನ್ ಅಭಿಮಾನಿ. ಆರೋಪಿ 8 ಕಾರು ಚಾಲಕ, ಇವನು ಕಾರು ಅವತ್ತು ಬಂತಲ್ವಾ ಎತ್ತಕೊಂಡು ಇವಂದೇ ಕಾರು. ಆರೋಪಿ 11 ರಾಜ, ಪವಿತ್ರ ಗೌಡ ಸಹಾಯಕ. ಆರೋಪಿ ನಂಬರ್ 12 ನಾಗರಾಜು, ಇವನು ಮೈಸೂರಿನವನು, ಜೊತೆಗೆ ದರ್ಶನ್ ಅವರ ಅತ್ಯಾಪ್ತ ಕೂಡ ಹೌದು. ಲಕ್ಷ್ಮಣ್, ದರ್ಶನ್ನ ಕಾರು ಚಾಲಕ. ಆರೋಪಿ ನಂಬರ್ 15 ಕಾರ್ತಿಕ್, ಪಟ್ಟಣಗೆರೆಯಲ್ಲಿ ಶೆಡ್ನಲ್ಲಿ ಕೆಲಸ ಮಾಡುವಂಥ ಕೆಲಸಗಾರ. ಆರೋಪಿ ನಂಬರ್ 16 ಕೇಶವ್, ದರ್ಶನ್ಗಾಗಿ ಜೈಲಿಗೆ ಹೋಗಿ ಸಿದ್ಧನಿದ್ದವ. ಆರೋಪಿ 17 ನಿಖಿಲ್ ನಾಯಕ್, ಮೂರಿಗೆ ಶವ ಬಿಸಾಡಿದವ ಇವನು. ನೋಡಿ, ಒಬ್ಬೊಬ್ಬರ ಹಿನ್ನೆಲೆ ಏನೇನಂತ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಪ್ರಮುಖವಾಗಿ ಕಿಡ್ನಾಪ್ ಮಾಡಿದಂಥವ್ರು ಬೇರೆ ಇದ್ದಾರೆ, ಶವ ಬಿಸಾಡಿದಂಥವ್ರು ಬೇರೆ ಇದ್ದಾರೆ, ಅವನಿಗೆ ಹೊಡೆದು ಬಡಿದು ಚಿತ್ರಹಿಂಸೆ ಕೊಟ್ಟು ಅವನಿಗೆ ನರಕ ತೋರಿಸಿದಂಥವ್ರು ಕೂಡ ಇದರಲ್ಲಿ ಬೇರೆ ಇದ್ದಾರೆ. 17 ಜನರಲ್ಲಿ. ಈಗ ಜಗ್ಗು, ಅನುಕುಮಾರು, ರವಿ ಚಿತ್ರದುರ್ಗ ಮೂಲದವರು. ಇವರು ಕೂಡ ಡಿ ಬಾಸ್ ಅಭಿಮಾನಿಯಂತೆ, ದರ್ಶನ್ ಅಭಿಮಾನಿಯಂತೆ. ಅವನು ಕಾರು ಓಡಿಸ್ತಾ ಇದ್ದ ರವಿ, ಅವನಿಗೆ ರಾಘವೇಂದ್ರ ಹೇಳ್ದ ಕಾರ ತೊಗೊಂಡು ಬಾ, ಒಂದು ಬಾಡಿಗೆ ಇದೆ 4,000 ರೂಪಾಯಿ ಅಂಥೇಳಿ. ಕೊಲೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಾ, ಇಲ್ಲ ಕೊಲೆ ಮಾಡ್ಲಿಕ್ಕೆ ರೇಣುಕಾಸ್ವಾಮಿ ಕರ್ಕೊಂಡು ಹೋಗ್ತಿದ್ದೀವ ಅನ್ನೋದು ಅವನಿಗೂ ಕೂಡ ಗೊತ್ತಿರಲಿಲ್ವಂತೆ. ಇನ್ನು ಅನುಕುಮಾರ್ ಮತ್ತು ಜಗ್ಗ, ಇವರು ಆಟೋ ಡ್ರೈವರು. ಅವ್ರೇನು ಮಾಡಿದ್ದಾರೆ, ದರ್ಶನ್ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದಾಗ ಅವರು ಕೂಡ ಕಾರನ್ನು ಹತ್ತಿದ್ದಾರಂತೆ. ಬಟ್ ಪಟ್ಟಣಗೆರೆ ಶೆಡ್ನಲ್ಲಿ ಯಾರ್ಯಾರ್ದು ಕೈವಾಡಿದೆಯೋ ನಮ್ಗೆ ಗೊತ್ತಿಲ್ಲ. ಅದು ಯಾರ್ಯಾರು ಹೊಡೆದಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಅದೀಗ FSL ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಅದು. ಹಾಗಾಗಿ ಈ 10 ಜನ ಆರೋಪಿಗಳಿದಾರಲ್ವ, ಇವರ ಪಾತ್ರ ಏನಿದೆ ಈ ಕೊಲೆಯಲ್ಲಿ, ಯಾಕಂತ ಹೇಳಿದ್ರೆ ಇಲ್ಲಿ ಸರೆಂಡರ್ ಆಗಕ್ಕೆ ಬಂದಂಥವರು ಇನ್ನು ಕೇಶವ್ ಇದ್ದಾನೆ, ಕಾರ್ತಿಕ್ ಇದ್ದಾನೆ, ಅದರ ಜೊತೆಗೆ ನಿಖಿಲ್ ಅಂತ ಹೇಳಿದ್ದಾನೆ ಒಬ್ಬನು. ಇವರೆಲ್ಲರೂ 3 ಜನ ಏನಿದ್ದಾರೆ ಗಿರಿನಗರ ಠಾಣೆಗೆ ಅವತ್ತು ಸರೆಂಡರ್ ಆಗಿದ್ದಂಥವ್ರು 3 ಜನ. ಈ ಸುಮ್ಮನಹಳ್ಳಿ ಬ್ರಿಡ್ಜ್ ಪಕ್ಕ ರಾಜಕಾಲುವೆಗೆ ಹೆಣವನ್ನು ಬಿಸಾಡಿ ಬಂದ್ರಲ್ವಾ ರೇಣುಕಾಸ್ವಾಮಿದು, ಇವರು 3 ಜನ.
ಕೇಶವ್ ದರ್ಶನ್ಗಾಗಿ ಜೈಲು ಹೋಗಿ ರೆಡಿ ಇದ್ದವ. ಅಂದರೆ ಆಲ್ರೆಡಿ ಇವರಿಗೆ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಹೋಗಿತ್ತು. ನೋಡಿ, ಒಟ್ಟಾರೆ ನಾವು ನೋಡೋದಾದರೆ ಈ ಪ್ರಕರಣದಲ್ಲಿ 17 ಜನರಲ್ಲಿ ಆರೋಪಿಗಳಲ್ಲಿ 13 ಜನರು ನ್ಯಾಯಾಂಗ ಬಂಧನ, ಅಂದರೆ 13 ಜನರು ಪರಪ್ಪನ ಅಗ್ರಹಾರ, 4 ಜನ ಕಸ್ಟಡಿ. ಈ ಪ್ರಕರಣ ಏನಿದೆ, ಇಡೀ ಪ್ರಕರಣ ಅವರವರ ಆ ಪಾಲುದಾರಿಕೆಯ ಮೇಲೆ ಅವ್ರಿಗೀಗ ಹಂತ ಹಂತವಾಗಿ ಕಾನೂನಾತ್ಮಕವಾಗಿ ಶಿಕ್ಷೆಗಳು ಆಗ್ತಾ ಇದೆ. ಈಗ ನೋಡಬೇಕು, ಯಾಕಂತ ಹೇಳಿದ್ರೆ ಪವಿತ್ರ ಗೌಡ ಬಿಡಿ, ಅವರೇ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದು, ಪ್ಲ್ಯಾನ್ ಮಾಡಿಸಿದ್ದು, ಫೇಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಹೇಳಿದ್ದು, ಮೆಸೇಜ್ ಮಾಡಿ ಅವನು ಕೆಡ್ಬಿದ್ದು, ರಾಘವೇಂದ್ರಂಗೆ ಹೇಳಿದ್ದು, ಪವನ್ ಗೊತ್ತಿದ್ದು, ಪವನ್ ದರ್ಶನ್ಗೆ ಹೇಳಿದ್ದು, ದರ್ಶನ್ ಮತ್ತು ರಾಘವೇಂದ್ರಂಗೆ ಹೇಳಿದ್ದು, ಇವೆಲ್ಲ ಆಯಿತು. ಈಗ ಏನಾಗುತ್ತೆ ಅಂತಂದರೆ ಕೇಸ್ ಇದು ಯಾಕಿಷ್ಟು ಗಂಭೀರತೆ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಅದು ನಾರ್ಮಲ್ ಆಗಿರುವಂಥ ಕೊಲೆ ಅಲ್ಲ ರೀ ಇದು. ಈಗ ನಾರ್ಮಲ್ ಕೊಲೆ ಆಗಿರ್ತವೆ, ಅದೆಲ್ಲ ಇದು ಕ್ರೂರವಾಗಿ ಕೊಂದಿದ್ದಾರೆ, ಬಹಳ ಹಿಂಸೆ ಕೊಟ್ಟು ನರಕ ತೋರಿಸಿದ್ದಾರೆ ರೇಣುಕಾಸ್ವಾಮಿಗೆ. ಬಹಳ ಭಯಾನಕವಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಇನ್ನೇ ಹೇಳಿದ್ವಿ ನಾವು ನಿಮಗೆ.